2025 ಆಗಸ್ಟ್ ತಿಂಗಳಿನಲ್ಲಿ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಂತಹ, ಪ್ರಸ್ತುತ OTTಯಲ್ಲೂ ಲಭ್ಯವಿರುವಂತಹ ಕಲ್ಯಾಣಿ ಪ್ರಿಯದರ್ಶನ್ ಸ್ಟಾರ ಲೋಕ ಚಾಪ್ಟರ್ 1 ಚಂದ್ರ. ಈ ಸಿನಿಮಾ ಅರೌಂಡ್ 30 ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ನಿರ್ಮಾಣಗೊಂಡಿದ್ದು, ಇದು ವರ್ಡ್ ಆಫ್ ಮೌತ್ ನಿಂದ ವರ್ಲ್ಡ್ ವೈಡ್ ಅರೌಂಡ್ 300 ಕೋಟಿಗೂ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿತ್ತು. ಒಂದು ಹೊಸ ಸೂಪರ್ ಹೀರೋ ಯೂನಿವರ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇರುವಂತಹ ಸಿನಿಮಾದ ಫಸ್ಟ್ ಪಾರ್ಟ್ ಇದಾಗಿದ್ದು, ಇದರ ಪ್ರೆಸೆಂಟೇಷನ್ ಒಳ್ಳೆಯದಾಗಿ ಇದೆ. ವಿಷನ್ ಸರಿಯಾಗಿದ್ದಲ್ಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡುವ ಕರೆಕ್ಟ್ ವೇ ತಿಳಿದಿದ್ದಲ್ಲಿ, ಲೋ ಬಜೆಟ್ ನಲ್ಲೂ ಯಾವ ರೀತಿಯ ಸಿನಿಮಾ ಮಾಡಬಹುದು ಎನ್ನುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಎನಿವೆ, 2.5 ಗಂಟೆಯ ಆಸುಪಾಸು ರನ್ ಟೈಮ್ ಅನ್ನು ಹೊಂದಿರುವಂತಹ ಫೀಮೇಲ್ ಸೆಂಟ್ರಿಕ್ ಸೂಪರ್ ಹೀರೋ ಫಿಲ್ಮ್ ಆಗಿರುವ ಇದರ ಸ್ಟೋರಿಯ ಬಗ್ಗೆ ಹೇಳುವುದಾದಲ್ಲಿ, ಪಕ್ಕದ ಬಿಲ್ಡಿಂಗ್ ಆರ್ ಫ್ಲಾಟ್ ಆರ್ ಅಪಾರ್ಟ್ಮೆಂಟ್ ಅಂತಾನೂ ಹೇಳಬಹುದು. ಅದರಲ್ಲಿನ ಒಂದು ಮನೆಯಲ್ಲಿ ಇರಲಿಕ್ಕೆ ಬಂದಂತಹ ಹುಡುಗಿಯ ಮೇಲೆ ಹತ್ತಿರದಲ್ಲೇ ಇರುವಂತಹ ಅಪೋಸಿಟ್ ಬಿಲ್ಡಿಂಗ್ ನಲ್ಲಿರುವ ಒಬ್ಬ ಹುಡುಗನಿಗೆ ಆಕೆಯ ಮೇಲೆ ಕ್ರಶ್ ಆಗುತ್ತೆ ಅಂಡ್ ಅದರ ಜೊತೆಗೆ ಒಂದು ಸ್ವಲ್ಪ ಡೌಟ್ ಕೂಡ. ಯಾಕೆಂದರೆ ಅವರು ಈಕೆಯ ಪವರ್ಸ್ ಅನ್ನು, ಅಂದರೆ ಈಕೆಯ ಬಳಿ ಇರುವಂತಹ ಸೂಪರ್ ಹೀರೋ ಪವರ್ಸ್ ಗಳನ್ನು ನೋಡಿಬಿಡ್ತಾರೆ. ಸೊ ಇವಳು ಆಕ್ಚುಲಿ ಯಾರು, ಅವಳ ಆಕ್ಚುಯಲ್ ಸೂಪರ್ ಹೀರೋ ಪವರ್ಸ್ಗಳೇನು, ಅವಳನ್ನು ಯಾವ ಉದ್ದೇಶಕ್ಕಾಗಿ ಅಲ್ಲಿ ಕರೆತರಲಾಗಿತ್ತು, ಯಾವೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳೊಂದಿಗೆ ಸ್ಟೋರಿಯಲ್ಲಿ ಮುಂದೆ ಏನೆಲ್ಲ ಆಗುತ್ತೆ ಎನ್ನುವುದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಇನ್ನು ಫಸ್ಟ್ ಹಾಫ್ ಮುಗಿಯಲಿಕ್ಕೆ ಬರುವಾಗ, ಅಂದರೆ ಫಸ್ಟ್ ಹಾಫ್ ಮುಕ್ತಾಯಕ್ಕೆ ಹತ್ತಿರ ಬರುವಾಗ ಇದರ ಲೆಂತ್ ಫೀಲ್ ಆಗಬಹುದು. ಬಟ್ ಇದರ ಲೆಂತ್ ಫೀಲ್ ಆದರೂ ಸಹ, ಆಸ್ ಐ ಆಲ್ರೆಡಿ ಸೆಡ್, ಸ್ಟೋರಿ ಲೈನ್ ಆ್ಯಂಡ್ ಇದರ ಪ್ರೆಸೆಂಟೇಷನ್ ನಿಮ್ಮನ್ನು ತನ್ನೊಂದಿಗೆ ಹಿಡಿದಿಟ್ಟುಕೊಳ್ಳುವಲ್ಲಿ ಒಂದು ಹಂತದ ತನಕ ಅಂತೂ ಸಕ್ಸಸ್ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ಪರ್ಫಾರ್ಮೆನ್ಸ್, ಅನ್ಡೌಟೆಡ್ಲಿ ಕಲ್ಯಾಣಿಯ ಆ್ಯಕ್ಟಿಂಗ್ ವಾಸ್ ಬೆಸ್ಟ್. ಬಟ್ ಅದರ ಜೊತೆಗೆ ಸಪೋರ್ಟಿಂಗ್ ಕಾಸ್ಟ್, ಈವನ್ ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇರುವವರು ಸಹ ಪರ್ಫಾರ್ಮೆನ್ಸ್ನಲ್ಲಿ ಲೀಡ್ ಆ್ಯಕ್ಟರ್ಸ್ಗಿಂತ ಹಿಂದೇನೂ ಇಲ್ಲ. ಎಲ್ಲರೂ ಸಹ ಅವರವರ ಪಾತ್ರವನ್ನು ಉತ್ತಮ ರೀತಿಯಲ್ಲೇ ನಿಭಾಯಿಸಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಇಲ್ಲಿ ವಿಲನ್ಗೆ, ಅಂದರೆ ನೆಗೆಟಿವ್ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಖಳನಾಯಕ ಅಂತ ಸಹ ಹೇಳಬಹುದು, ಆ ಕ್ಯಾರೆಕ್ಟರ್ಗೆ ಎಲ್ಲೋ ಸ್ಕ್ರೀನ್ ಟೈಮ್ ಅಷ್ಟು, ಅಂದರೆ ಸಿಗಬೇಕಾದಷ್ಟು ಸಿಗಲಿಲ್ಲ ಅಂತ ಹೇಳಿದ್ರು ಅಥವಾ ತೋರಿದ್ರು ತಪ್ಪಾಗಲಿಕ್ಕಿಲ್ಲ ಎಂದು ತೋರದೆ ಇರುವುದಿಲ್ಲ. ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಕ್ಯಾಮಿಯೋಸ್ಗಳು ಸಹ ಇವೆ ಇದರಲ್ಲಿ, ಅಂಡ್ ಎಂಡ್ ನಲ್ಲಿ ಕ್ರೆಡಿಟ್ ಸೀನ್ ಸಹ ಇವೆ. ಸೊ ಅದನ್ನು ಮಿಸ್ ಮಾಡಬೇಡಿ. ಅಂಡ್ ಎಸ್, ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.